ಹಲೋ ಆಲ್. ಆಹಾ, ಚಿಕ್ಕಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟ ಈ ಚಿಕ್ಕಿನ. ಇದನ್ನು ಸುಲಭವಾಗಿ ಕೇವಲ 3 ಪದಾರ್ಥದಿಂದ ಮನೇಲೇ ಹೇಗೆ ರುಚಿಯಾಗಿ ಮಾಡ್ಕೊಳ್ಳೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋದು 1 ಕಪ್ಪು ಕಡಲೆಕಾಯಿ ಬೀಜ, ಅದೇ ಅಳತೆಯಲ್ಲಿ 1 ಕಪ್ಪು ಬೆಲ್ಲ, ಸ್ವಲ್ಪ ತುಪ್ಪ, ಇಷ್ಟೇ. ಇದು 3 ಇದ್ದರೆ ಸಾಕು, ನೀವು ರುಚಿಯಾಗಿರೋವಂಥ ಅಂಗಡೀಲಿ ಸಿಗೋವಂಥ ಚಿಕ್ಕಿನೇ ನೀವು ಮನೇಲಿ ರೆಡಿ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಬಾಣಲಿ ಬಿಸಿಗಿಟ್ಬಿಟ್ಟು ಸಿಮ್ ಮಾಡಿದ್ದೀನಿ ಫ್ಲೇಮ್ನ. ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಹುರ್ಕೋಬೇಕು. ನಿಧಾನಕ್ಕೆ ಹುರಿಬೇಕು, ಫ್ಲೇಮ್ ಜಾಸ್ತಿ ಮಾಡಬೇಡಿ, ಆವಾಗ ಸಿಪ್ಪೆ ಕಪ್ಪಾಗತ್ತೆ, ಒಳಗಡೆ ಬೆಂದಿರಲ್ಲ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಒತ್ತಿದ್ರೆ ಸಾಕು, ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಆ ರೀತಿ ಹುರ್ಕೋಬೇಕಾಗತ್ತೆ ನಾವಿಲ್ಲಿ. ಇದಿವಾಗ ಆಗಿದೆ. ನಾನು ಇದನ್ನು ಒಂದು ನ್ಯಾಪ್ಕಿನ್ ಮೇಲೆ ಹಾಕ್ತೀನಿ. ನ್ಯಾಪ್ಕಿನ್ನು ನೀವು ಕಾಟನ್ ತೊಗೊಂಡ್ರೆ ಒಳ್ಳೆಯದು ಆದಷ್ಟು. ಅದ್ರ ಮೇಲೆ ಇದನ್ನು ಹರಡಿ 1-2 ನಿಮಿಷ ಬಿಟ್ಟರೆ ಸಾಕು, ಅದು ಪೂರ್ತಿ ತಣ್ಣಗಾಗತ್ತೆ. ಆಮೇಲೆ ಹೇಗೆ ಇದನ್ನು ಈಸಿಯಾಗಿ ಸಿಪ್ಪೆ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ತಣ್ಣಗಾದಮೇಲೆ 4 ಕಡೆಯಿಂದ ಇದನ್ನು ಕ್ಲೋಸ್ ಮಾಡಿ ಒಂದು 5-6 ಸಲ ನೆಲಕ್ಕೆ ಬಡಿದ್ರೆ ಸಾಕು, ನೀಟಾಗಿ ಎಲ್ಲ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ಲ, ನೋಡ್ಬೋದು ನೀವು. ಇದನ್ನಿವಾಗ ಮೊರದಲ್ಲಿ ಹಾಕಿ ಕೇರ್ಕೋಬೋದು. ಇಲ್ಲ ಅಂತಂದರೆ ಒಂದು ಜರಡಿ ತೊಗೊಂಡು ಜಾಲರಿ, ಈ ಎಣ್ಣೆಲಿ ಕರಿಯೋದಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ ಮನೇಲಿ, ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಜಲ್ಸಿದ್ರೆ ಸಾಕು, ಸಿಪ್ಪೆ ಎಲ್ಲ ಕೆಳಗೆ ಬಿದ್ದೋಗುತ್ತೆ. ನಮಗೆ ಕಾಳು ಮಾತ್ರ ಮೇಲೆ ಉಳ್ಕೊಳ್ಳುತ್ತೆ. ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ, ಎಲ್ಲ ಸಿಪ್ಪೆ ಕೆಳಗೆ ಬರ್ತಾ ಇದೆ. ಎಷ್ಟೋ ಜನಕ್ಕೆ ಮರದಲ್ಲೇ ಹಾಕಿ ಕೇರೋದಕ್ಕೆ ಬರಲ್ಲ, ಅಂಥವ್ರಿಗೆ ಇದು ಈಸಿ ಮೆಥಡ್. ನೀವು ಈಸಿಯಾಗಿ ಈ ಥರ ಮಾಡ್ಕೋಬೋದು. ನಮಗೆಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂದರೆ ಹಿಂದಿನ ದಿನವೇ ಕಡಲೆಕಾಯಿ ಬೀಜನ ಈ ಥರ ಹುರಿದು ರೆಡಿ ಮಾಡಿಟ್ಕೊಂಡಿದ್ರೆ ನೆಕ್ಸ್ಟ್ ಡೇ ನೀವು ಈಸಿಯಾಗಿ ಚಿಕ್ಕಿನ ರೆಡಿ ಮಾಡ್ಕೋಬೋದು. ಅದು ವಿತಿನ್ 10 ಮಿನಿಟ್ಸ್ ಒಳಗೆ ಆಗೋಗುತ್ತೆ. ಇವಾಗ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿ ಪುಡಿ ಮಾಡ್ಕೋಬೇಕು, ಫುಲ್ ನೈಸ್ ಪೌಡರ್ ಮಾಡಬಾರ್ದು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಅಲ್ಲಲ್ಲೇ ನಿಮಗೆ ಕಡಲೆಕಾಯಿ ಬೀಜ ಇರಬೇಕು. ನೀವು ಯೂಶ್ವಲಿ ನೋಡಿರ್ಬೋದು, ಅಂಗಡಿಗಳಲ್ಲೆಲ್ಲ 2 ಥರ ಚಿಕ್ಕಿ ಇರುತ್ತೆ. ಒಂದು 2 ಓಳಿರೋ ಅಂಥದ್ದು, ಇನ್ನೊಂದು ಈ ಥರ ಸಣ್ಣ ಪುಡಿಯಾಗಿರೋ ಅಂಥದ್ದು ಚಿಕ್ಕಿ. ನಾನಿವಾಗ ಸ್ವಲ್ಪ ತರಿಯಾಗಿ ಪುಡಿ ಮಾಡಿರೋ ಅಂಥ ಚಿಕ್ಕಿನ ತೋರಿಸ್ತಾ ಇರೋದು. ಇವಾಗ 1 ಕಪ್ಪು ಬೆಲ್ಲನ ನೀವು ದಪ್ಪಾಗಿ ಕುಟ್ಕೋಬಾರ್ದು, ಸ್ವಲ್ಪ ಚಿಕ್ಕದಾಗೆ ಕುಟ್ಟಿ ಹಾಕ್ಕೋಬೇಕಾಗತ್ತೆ. ನಿಮಗೆ ಜಾಸ್ತಿ ಅನಿಸ್ಬೋದು ಅದು ಟೇಸ್ಟ್ ತುಂಬ ಸ್ವೀಟ್ ಆಗುತ್ತೇನೋ ಅಂತ. ಖಂಡಿತ ಇಲ್ಲ, ಕರೆಕ್ಟ್ ಮೆಷರ್ಮೆಂಟು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕೆ 3 ಸ್ಪೂನಷ್ಟು ತುಪ್ಪ. ನೀರು ಸೇರಿಸ್ಬೇಡಿ, ನೀರು ಸೇರಿಸಿದ್ರೆ ಸ್ವಲ್ಪ ಮೆತ್ತಗಾಗತ್ತೆ. ಸೊ ದಟ್ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ಲ್ಯಾಬ್ ಮೇಲೆ ನಾನು ತುಪ್ಪನ ಸರುಕೋತಾ ಇದ್ದೀನಿ. ಯಾಕಂದರೆ ಲಾಸ್ಟಲ್ಲಿ ಅದು ಪಾಕ ಎಲ್ಲ ಬಂದ ಮೇಲೆ ನಾವು ಇದ್ರ ಮೇಲೆ ಹಾಕ್ಬಿಟ್ಟು ಲಟ್ಟಿಸ್ಬೇಕು. ಆವಾಗ ಅದು ನೀಟಾಗಿ ಒಂದೇ ಸಮ ಬರುತ್ತೆ. ಅದಕ್ಕೋಸ್ಕರ ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ಏಕೆಂದರೆ ಪಾಕ ಆದಮೇಲೆ ಮತ್ತೆ ಅದನ್ನು ನಾವು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ತರೋದಕ್ಕಾಗಲ್ಲ. ಅದಕ್ಕೆ ನಾವು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನೋಡಿ ಇವಾಗ ಬೆಲ್ಲ ಕರಗ್ತಾ ಇದೆ. ಆ ಪಾಕ ಹೇಗೆ ನೋಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸ್ವಲ್ಪ ಬೆಲ್ಲ ಎಲ್ಲ ಕರಗಿ 1-2 ನಿಮಿಷ ಕೈ ಆಡಬೇಕು. ಅದಾದಮೇಲೆ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ತಗೋಬೇಕು. ನೀರು ತಗೊಂಡು ಅದಕ್ಕೆ 1-2 ಡ್ರಾಪು ಬೆಲ್ಲದ ಪಾಕ ಹಾಕಿದ್ರೆ ನಿಮ್ಗೆ ಗೊತ್ತಾಗತ್ತೆ ಬಂದಿದೆ ಇಲ್ಲ ಅಂತ. ನಾನೀಗ ತೋರಿಸ್ತೀನಿ ನೋಡಿ. ನಾನು ಅದನ್ನು ಇವಾಗ ಈ ಥರ ಎಳಿತಾ ಇದ್ದೀನಿ. ಅದು ಹಿಂಗೆ ಉದ್ದ ಆಗ್ತಾಯಿದೆ, ಅದು ಆಗಬಾರ್ದು. ಅದಿನ್ನೂ ಎಳೆ ಪಾಕದಲ್ಲಿದೆ. ನಮಗೆ ಗಟ್ಟಿ ಪಾಕ ಬೇಕು. ಅದಕ್ಕೋಸ್ಕರ ಇನ್ನೂ 1 ನಿಮಿಷ ಕೈ ಆಡಬೇಕು.
ಅದಾದಮೇಲೆ ಮತ್ತೆ ಇವಾಗ ತೋರಿಸ್ತೀನಿ ನೋಡಿ. ಇನ್ನು ಸ್ವಲ್ಪ ನೀರೊಳಗೆ ಹಾಕಿದ್ರೆ ಅದು ಕರಗಲ್ಲ ನೀರಲ್ಲಿ ಹಾಕಿದ್ರೆ. ಮತ್ತು ಮೇಲಿಂದ ಹಿಂಗೆ ಬಿಟ್ಟರೆ ಸೌಂಡ್ ಆಗುತ್ತೆ. ಈಗ ತಟ್ಟೆ ಒಳಗೆ ಕಲ್ಲು, ಚಿಕ್ಕ ಕಲ್ಲು ಸಿಕ್ಕಿದಾಗ ಸೌಂಡ್ ಆಗುತ್ತೆ ನೋಡಿ, ಆ ಥರ ಸೇಮ್ ಸೌಂಡ್ ಬರಬೇಕು. ಇವಾಗ ಪಾಕ ರೆಡಿ ಇದೆ ಅಂತ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಫಾಸ್ಟ್ ಇರಬೇಕು ನಾವು. ತಕ್ಷಣ ಪುಡಿ ಹಾಕಿ ಕಲಿಸ್ಬಿಟ್ಟು ನಾವು ಸ್ಲ್ಯಾಬ್ ಮೇಲೆ ಲಟ್ಟಿಸ್ಬೇಕಾಗತ್ತೆ, ಇಲ್ಲಾಂದರೆ ಬೇಗ ಗಟ್ಟಿ ಆಗುತ್ತಲ್ಲ, ಅದಕ್ಕೋಸ್ಕರ ನಾನಿವಾಗ ಕಡಲೆಕಾಯಿ ಬೀಜದ ಪುಡಿನ ಎಲ್ಲ ಸೇರಿಸ್ಕೊಂಡು ಕೈ ಆಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಬೇಕಂದರೆ ನೀವು ಒಟ್ಟಿಗೆ ಕೂಡ ಹಾಕ್ಬೋದು ಅಷ್ಟೂ ಪುಡಿನ. ನಾನಿಲ್ಲಿ 2 ಸರಿ ಹಾಕಿದ್ದೀನಿ ಅಷ್ಟೇ. ಎಲ್ಲ ಮಿಕ್ಸ್ ಆದಮೇಲೆ ಅದನ್ನು ತಕ್ಷಣ ನೀವು ಎಲ್ಲಿ ಯಾವುದಕ್ಕೆ ಎಣ್ಣೆ ಅಥವಾ ತುಪ್ಪ ಸರಿಬಿಟ್ಟು ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ತಕ್ಷಣ ಲಟ್ಟಣಿಗೆಯಿಂದ ಲಟ್ಟಿಸಿ. ನಿಮ್ಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ಮಾಡ್ಕೋಬೋದು. ಸ್ವಲ್ಪ ಬೇಗ ಬೇಗ ಮಾಡಬೇಕಷ್ಟೇ. ನೋಡಿ ಇವಾಗ ತೋರಿಸ್ತೀನಿ ನಾನು. ಅದು ನೆಲಕ್ಕೆ ಕೂಡ ಅಂಟ್ತಾ ಇಲ್ಲ. ಅದು ಕೆಳಗೆ ಕಚ್ಕೊಂಡ್ರೆ ನೆಲಕ್ಕೆ ಅಥವಾ ತಟ್ಟೆಗೆ ಅದು ಪಾಕ ಬಂದಿಲ್ಲ ಅಂತ. ಇವಾಗ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಅದು ಜರುಗಾಡ್ತಾ ಇದೆ. ಹಾಗಿದ್ರೆ ಅದು ಕರೆಕ್ಟ್ ಮೆಷರ್ಮೆಂಟು ಮೆಥಡ್ ಅಂತ ಹೇಳಿ. ಇವಾಗ ನೋಡಿ ನಾನು ಒಂದು ಚಾಕು ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮಗೆ ಹಾಕಿದ ತಕ್ಷಣವೇ ಪೀಸ್ ಮಾಡೋಕ್ಕಾಗೋದಿಲ್ಲ, ಏಕೆಂದರೆ ಅದು ಬೆಲ್ಲ ಅಂಟತ್ತಲ್ವ, ಅದು ಸ್ವಲ್ಪ ಗಟ್ಟಿ ಆಗಬೇಕು. ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಮಾರ್ಕ್ ಮಾಡಿಲ್ಲ ಅಂತಂದರೆ ಅದು ಪೀಸಸ್ಸು ನೀಟಾಗಿ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ಟೇಸ್ಟ್ ಎಲ್ಲ ಒಂದೇ ಇರುತ್ತೆ. ನಿಮಗೆ ಪೀಸ್ ನೀಟಾಗಿ ಬೇಕು ಅಂತಂದರೆ ನಿಮಗೆ ಈ ಥರ ಮಾರ್ಕ್ ಮಾಡಿ ಇಟ್ಕೋಬೇಕಷ್ಟೆ. ನಾನಿವಾಗ ತೋರಿಸ್ತೀನಿ ನಿಮಗೆ. ಅದನ್ನು ಫಸ್ಟ್ ಒಂದು 2 ನಿಮಿಷ ಕೂಲ್ ಆಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ನೋಡಿ ಈಸಿಯಾಗಿ ಮೇಲೆ ಕೈಗೆ ಬಂದುಬಿಡ್ತು ನನಗೆ. ಇವಾಗ ಅದನ್ನು ಮುರಿತಾ ಇದ್ದೀನಿ ನೋಡಿ. ಈ ಥರ ಈಸಿಯಾಗಿ ಬರಬೇಕು, ನೀಟಾಗಿ ಎಲ್ಲ ಪೀಸಸ್ ಬರುತ್ತೆ ನಿಮಗೆ. ಅದಿನ್ನೂ ಸ್ವಲ್ಪ ಪಾಕ ಒಂದು 2 ನಿಮಿಷ ಹೋಗಬೇಕು. ಆವಾಗ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಬೇಗ ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಕಡೆ ನೋಡ್ಬೋದು, ನಿಮಗೆ ಸೌಂಡ್ ಗೊತ್ತಾಗತ್ತೆ ಅನ್ಕೋತೀನಿ. ನೋಡಿ ಇವಾಗ ಎಲ್ಲ ನೀಟಾಗಿ ಬಂದಿದೆ ಪೀಸಸ್ಸು. ಸೇಮ್ ನಿಮಗೆ ಅಂಗಡೀಲಿ ಸಿಗತ್ತಲ್ಲ ಅದೇ ಥರ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಅದಕ್ಕಿಂತ ರುಚಿಯಾಗಿರುತ್ತೆ. ಅವರೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿ ಮಾಡಿಟ್ಟಿರ್ತಾರೆ, ಯಾಕೆಂದರೆ ತುಂಬ ದಿನ ಅವರು ಸೇಲ್ ಮಾಡೋದಕ್ಕೋಸ್ಕರ ಇಡಬೇಕಲ್ವ, ಅದಕ್ಕೋಸ್ಕರ. ಬಟ್ ನೀವೇ ಮನೇಲಿ ಮಾಡಿ ನೋಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸ್ನ್ಯಾಕ್ಸಿಗೆ ಮಾಡ್ಬೋದು, ಅಥವಾ ಮಕ್ಕಳಿಗೆ ಡಬ್ಬಿಗೆ ಕಳಿಸ್ಬೋದು ಸ್ನ್ಯಾಕ್ಸ್ ಥರ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದು ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚಿನ ರೀತಿ ಅಡುಗೆಗಳು ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಥ್ಯಾಂಕ್ ಯು.